ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ನಾಥ ಸುಹೃದ ಸುಖಿ ಸರಳ ಚಿತ್ತಶೀಲ ಸ್ನೇಹ ನಿಧಾನ ಸಬ ಪರ ಪ್ರೀತಿ ಪ್ರತೀತಿ ಜಿಯ ಜಾನಿಯ ಆಪು ಸಮಾನ ವಿಷಯ ಜೀವ ಪಾಯಿ ಪ್ರಭುತಾಯಿ ಮೂಢ ಮೋಹ ಬಸ ಹೋಹಿ ಜನಾಯಿ ಭರತು ನೀತಿ ರತ ಸಾಧು ಸುಜಾನ प्रभु पद प्रेमो सकल जगु जाना तेवु आजू राम पदु पाई चले धर्म मरजाद मिटाई कुटिल कुबंधु कु अवसरु ताकी जानी राम बनबास एकाकी करी कुमंत्रो मन साजी समाजू आये करई अकंटक राजू कोटि प्रकार कलपी कुटिलाई आये दल बटोरी दोऊ भाई जौ जिय होती न कपट कुचाली के ही सोहाती रथ बाजी गजाली भरत ही दोसु देई को जाये जग बौराई ರಾಜಪದು ಪಾಯೆ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಲಕ್ಷ್ಮಣ ರಾಮನ ಪರಿಸ್ಥಿತಿಯನ್ನು ನೋಡಿ ಹೇಳ್ತಾನೆ, ನೀವೇನೂ ಕೇಳದೆ ನಾನು ಸೇವಕ, ಮತ್ತು ನನಗೇನೋ ಒಂದು ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಸೇವಕನದ ಒಂದು ಕರ್ತವ್ಯ ಇರುತ್ತಲ್ವಾ, ಅದಕ್ಕೋಸ್ಕರ ನಾನೇನೋ ಒಂದು ಹೇಳ್ತಾ ಇದ್ದೀನಿ. ಒಡೆಯ, ನೀವು ಅವ್ಯಾಜ ಕರುಣಾಮಯರು, ಸರಳ ಸ್ವಭಾವ ಇರುವಂಥವ್ರು, ಸ್ನೇಹ ಸೌಶಲ್ಯದ ಆಗರವಾಗಿರುವಂಥವ್ರು, ನೀವು ಎಲ್ಲರನ್ನೂ ಸಮಾನವಾಗಿ ಪ್ರೀತಿಸ್ತಾ ಇದ್ದೀರಾ, ಎಲ್ಲರಲ್ಲೂ ಕೂಡ ವಿಶ್ವಾಸವನ್ನು ಇಡ್ತೀರಾ, ಎಲ್ಲರನ್ನೂ ನೀವು ತನ್ನ ಹಾಗೆ ಅಂತ ಭಾವಿಸ್ತೀರಾ. ಆದರೆ ಮೂಢ ವಿಷಯೀ ಜನರಿದಾರಲ್ಲ, ಅವರು ಪ್ರಭುತ್ವವನ್ನು ಪಡೆದಾಗ ಅವ್ರಿಗೇನಾದರೂ ಒಂದು ಪದವಿ ಅನ್ನೋದು ಬಂದ್ಬಿಟ್ರೆ, ಇಲ್ಲಿ ಇಂಡೈರೆಕ್ಟ್ ಆಗಿ ಭರತನನ್ನು ಬೈತಾ ಇದ್ದಾನೆ. ಅವನಿಗಿವಾಗ ರಾಜ್ಯ ಸಿಕ್ಬಿಟ್ಟಿದೆಯಲ್ವಾ, ಅದಕ್ಕೋಸ್ಕರ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದಾನೆ, ಪ್ರಭುತ್ವವನ್ನು ಯಾರಾದರೂ ಪಡೆದು ಬಿಟ್ರೆ ಮೋಹದ ವಶದಿಂದ ಅವರದ್ದು ನಿಜ ಸ್ವರೂಪ ಏನಿದೆಯೋ ಅದು ಅವಾಗ ಹೊರಗಡೆ ಬೀಳುತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಭರತ ನೀತಿಪರಾಯಣ, ಸಾಧು, ಸಮರ್ಥ ಮತ್ತು ಪ್ರಭುವಿನ ಚರುಣಾನುರಾಗಿ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಈ ದಿನ ಆ ಭರತನೇ ನಿಮ್ಮ ರಾಜ್ಯದ ಅಧಿಕಾರವನ್ನು ಪಡ್ಕೊಂಡು ಧರ್ಮ ಮಾರ್ಗವನ್ನು ಬಿಟ್ಟು ಬರ್ತಾ ಇದ್ದಾನೆ. ಅಂದರೆ ಈಗ ಇವನು ಮನಸ್ಸಲ್ಲಿ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಭರತ ಬರ್ತಾ ಇರೋದು ರಾಮನಿಗೆ ತೊಂದರೆ ಕೊಡೋಕ್ಕೆ. ಅವನಿಗಿವಾಗ ರಾಜ್ಯ ಸಿಕ್ಕಿರೋದು ಅಷ್ಟೇ ಅಲ್ಲ, ನಿಮ್ಮನ್ನು ಸುಮ್ಮನೆ ಸಮಾಧಾನವಾಗಿ ಇರೋದಕ್ಕೆ ಬಿಡಲ್ಲ ಅವನು. ಅದಕ್ಕೆ ಅವನು ಸೈನ್ಯವನ್ನು ತೊಗೊಂಡು ಬರ್ತಾ ಇದ್ದಾನೆ. ನೀವಿದ್ರೆ ತಾನೇ ತೊಂದರೆ ಅಂತಂದ್ಬಿಟ್ಟು ನಿಮ್ಗೇನೋ ತೊಂದರೆ ಕೊಡೋಕ್ಕೆ ಬರ್ತಾ ಇದ್ದಾನೆ ಅಂತ ಅವನು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾನೆ. ಎಲ್ಲರೂ ಭರತನನ್ನು ನೀತಿ ತಿಳ್ಕೊಂಡಿರುವಂಥವನು, ಸಾಧು, ಸಮರ್ಥ ಮತ್ತು ಭಗವಂತನಲ್ಲಿ ಅವನು ಅನುರಾಗವನ್ನು ಇಟ್ಕೊಂಡಿದ್ದಾನೆ, ಭಗವಂತನ ಸೇವೆ ಮಾಡುವಂಥವನು, ಹಾಗೆ ಹೀಗೆ ಅಂತೆಲ್ಲ ಜಗತ್ತು ಮಾತಾಡ್ಕೊಳ್ತಾ ಇದೆಯಲ್ಲ. ಆದರೆ ಆ ಭರತನೇ ಇವತ್ತು ರಾಜ್ಯದ ಅಧಿಕಾರವನ್ನು ಪಡ್ಕೊಂಡಿದ್ದ ತಕ್ಷಣ ಧರ್ಮ ಮಾರ್ಗವನ್ನು ಬಿಟ್ಟು, ಅಂದರೆ ಅಲ್ಲಿ ಇದ್ಕೊಂಡು ಅವ್ನು ನೋಡ್ಕೋಬೇಕಾಗಿತ್ತು ರಾಜ್ಯವನ್ನು. ಆದರೆ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ? ಅವನು ಏನೋ ಒಂದು ಕುತಂತ್ರ ಮಾಡೋದಕ್ಕೆ ಬರ್ತಾ ಇದ್ದಾನೆ, ಏನೋ ಒಂದು ತೊಂದರೆ ಕೊಡೋದಕ್ಕೆ ಬರ್ತಾ ಇದ್ದಾನೆ ಅಂತಂದ್ಬಿಟ್ಟು ತನ್ನ ಧರ್ಮ ಮಾರ್ಗವನ್ನು ಬಿಟ್ಟು ಬರ್ತಾ ಇದ್ದಾನೆ. ಕುಟಿಲನಾದಂತಹ ಭರತ ಇದ್ದಾನಲ್ಲ, ಅವನೀಗ ನೀವು ವನದಲ್ಲಿ ಒಂಟಿಯಾಗಿ ಅಸಹಾಯಕರಾಗಿದ್ದೀರಾ ಅಂತ ತಿಳ್ಕೊಂಡು ಹಾಗಿದೆ. ಅಂದರೆ ನಿಮಗೆ ಯಾರೂ ಸಹಾಯಕ್ಕಿಲ್ಲ, ನೀವು ಒಂಟಿಯಾಗಿದ್ದೀರಾ ಮತ್ತು ಅಸಹಾಯಕರಾಗೂ ಇದ್ದೀರಾ ಅಂತ ಅವನು ತಿಳ್ಕೊಂಡಿರೋ ಹಾಗಿದೆ. ಅವನು ಕೆಟ್ಟ ವಿಚಾರದಿಂದ ಕೂಡಿರುವಂಥವನು. ತನ್ನ ರಾಜ್ಯವನ್ನು ನಿಷ್ಕಂಟಕಗೊಳಿಸಲು, ಅಂದರೆ ಈಗ ಅವನಿಗೆ ಯಾವುದೇ ಕಂಟಕ ಇರಬಾರ್ದು, ಮುಂದೆ ರಾಜ್ಯಭಾರ ಮಾಡೋದಕ್ಕೆ ಅವನಿಗೆ ಯಾವುದೇ ಕಂಟಕಗಳು ಇರಬಾರ್ದು. ಇಲ್ಲ ಅಂತಂದರೆ ನೀವು ವನವಾಸ ಮುಗಿಸಿ ಹೋಗಿ ಮತ್ತೆ ಸಿಂಹಾಸನವನ್ನು ಕೇಳ್ತೀರಾ, ರಾಜ್ಯವನ್ನು ಕೇಳ್ತೀರಾ ಅಂತ ಅವನ ಮನಸ್ಸಲ್ಲಿ ಇರಬಹುದು. ಅದಕ್ಕೋಸ್ಕರ ಅವನು ತನ್ನ ಚತುರಂಗ ಬಲ ಸಮೇತನಾಗಿ ಬರ್ತಾ ಇದ್ದಾನೆ. ಇಲ್ಲ ಅಂದರೆ ಸೈನ್ಯವನ್ನು ಯಾಕೆ ತೊಗೊಂಡು ಬರಬೇಕಾಗಿತ್ತು? ನಿಮ್ಮನ್ನು ನೋಡಬೇಕು ಅಂತಂದರೆ ಅವನು ಒಬ್ಬನೇ ಬರ್ಬೋದಾಗಿತ್ತಲ್ವಾ, ಸೈನ್ಯದ ಜೊತೆ ಬರ್ತಾ ಇದ್ದಾನೆ ಅಂತಂದರೆ ಇದೇ ಅರ್ಥ ಆಗುತ್ತೆ. ಅನೇಕ ರೀತಿಯ ಕುಟಿಲ ಉಪಾಯಗಳನ್ನು ಮಾಡಿ ಸಂಚು ಹೂಡಿ ಪಡೆಯನ್ನು ಕರ್ಕೊಂಡು ಅಣ್ಣ ತಮ್ಮಂದ್ರಿಬ್ಬರು ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಭರತ ಮತ್ತು ಶತ್ರುಘ್ನನ ಬಗ್ಗೆ ಹೇಳ್ತಾ ಇದ್ದಾನೆ. ಇಬ್ಬರೂ ಸೇರ್ಕೊಂಡು ಏನೋ ಒಂದು ಯೋಚನೆ ಮಾಡಿದ್ದಾರೆ ಮತ್ತು ಸಂಚು ಹಾಕಿದ್ದಾರೆ.
ಅದಕ್ಕೋಸ್ಕರನೇ ಇಬ್ಬರೂ ಸೈನ್ಯವನ್ನೆಲ್ಲ ತಗೊಂಡು ಬರ್ತಾ ಇದ್ದಾರೆ. ಅವರ ಮನಸ್ಸಲ್ಲಿ ಕುಟಿಲತೆ ಮತ್ತು ದುರುದ್ದೇಶ ಇಲ್ಲದೆ ಇದ್ದಿದ್ರೆ ರಥಗಳು, ಆನೆಗಳು, ಕುದುರೆಗಳು, ಕಾಲಾಳುಗಳನ್ನು ತನ್ನ ಜೊತೆ ಕರ್ಕೊಂಡು ಬರುವಂಥ ಕೆಲಸ ಏನಿತ್ತು? ಅಂದರೆ ನಿಮ್ಮನ್ನು ನೋಡಬೇಕು, ಕಾಡಲ್ಲಿದ್ದೀರಾ, ಅದು ನಿಮ್ಮ ಹತ್ರ ಅಸ್ತ್ರಶಸ್ತ್ರಗಳೂ ಇಲ್ಲ, ಇಂಥ ಕಡೆ ನಿಮ್ಮನ್ನು ನೋಡೋದಕ್ಕೆ ಅವ್ನು ಬರಬೇಕು ಅಂತಂದರೆ ಅದಕ್ಕೆ ಏನಕ್ಕೆ ಅದನ್ನೆಲ್ಲ ತೊಗೊಂಡು ಬರಬೇಕು? ರಥ, ಕುದುರೆ, ಕಾಲಾಳುಗಳು ಇವ್ರ ಜೊತೆಯಲ್ಲೆಲ್ಲ ಯಾಕೆ ಬರಬೇಕಾಗಿತ್ತು? ಭರತನನ್ನು ನಿಂದಿಸಿ ಫಲಾತಾನೆ ಏನಿದೆ? ಈ ಜಗತ್ತಲ್ಲಿ ರಾಜ್ಯಾಧಿಕಾರವನ್ನು ಪಡೆದವರು ಯಾರೇ ಆಗಿರಲಿ ಅವರು ಮದೋನ್ಮತ್ತರಾಗಿ ಹುಟ್ಟಿರ್ತಾರೆ. ಅಂದರೆ ಅವ್ರಿಗೆ ಅದೇ ಒಂದು ಮದ ಇರುತ್ತೆ, ನಾನು ರಾಜ್ಯವನ್ನು ಅನುಭವಿಸ್ಬೇಕು, ಅದರಲ್ಲಿ ಆಳ್ವಿಕೆ ನಡೆಸಬೇಕು, ಬೇರೆಯವ್ರನ್ನೆಲ್ಲ ನನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ. ಆ ರೀತಿಯವನು ಇನ್ನು ಆ ಪದವಿ ಸಿಕ್ಕಿದ ಮೇಲೆ ಹೀಗೆ ಆಡ್ತಾರೆ ಅಂತ ಅಂದ್ಕೊಂಡ್ಮೇಲೆ ಭರತನನ್ನು ನಿಂದಿಸಿ ಏನು ತಾನೇ ಪ್ರಯೋಜನ ಅಂತಂದ್ಬಿಟ್ಟು ಇಲ್ಲಿ ಲಕ್ಷ್ಮಣ ತನ್ನ ಮನಸ್ಸಿನ ಮಾತನ್ನು ತನ್ನ ಅಣ್ಣನಾದ ಶ್ರೀರಾಮಚಂದ್ರನಿಗೆ ಹೇಳ್ಕೊಳ್ತಾ ಇದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.